ಕಾಣುವುದು ಕಾಣದ್ದು ಎರಡೂ ಇವೆ ಈ ಜಗದೊಳಗೆ. ಎರಡೂ ಇವೆ ಈ ಜಗದೊಳಗೆ, ಜಗದೊಳಗೆ. ಕಾಣುವುದು ಕಾಣದ್ದು ಎರಡೂ ಇವೆ ಈ ಜಗದೊಳಗೆ. ಒಬ್ಬರಿಲ್ಲ ಇಬ್ಬರಿದ್ದಾರೆ ನಮ್ಮೊಳಗೆ, ಒಬ್ಬರಲ್ಲ ಇಬ್ಬರಿದ್ದಾರೆ ನಮ್ಮೊಳಗೆ. ಒಬ್ಬ ಇದ್ದ ಹಾಗೆ ಇನ್ನೊಬ್ಬ ನಟನಿದ್ದ ಹಾಗೆ, ಭಾವನೆಗಳೆಷ್ಟಿದ್ದರೇನು ಭಾವನೆಗಳೆಷ್ಟಿದ್ದರೇನು ಸ್ವೀಕರಿಸುವಂತಿರಲಿ ಅವು ಎಲ್ಲರ ಮೆಚ್ಚುಗೆ. ಒಪ್ಪಿಗೆಯಾಗಲಿ ಒಪ್ಪಿಗೆಯಾಗಲಿ ನಿಜಾತ್ಮ ಶಿವನಿಗೆ, ನಿಜಾತ್ಮ ಶಿವನಿಗೆ. ಒಪ್ಪಿಗೆಯಾಗಲಿ ನಿಜಾತ್ಮ ಶಿವನಿಗೆ, ನಿಜಾತ್ಮ ಶಿವನಿಗೆ. ಈ ಜಗತ್ತಿನೊಳಗೆ ಈ ನಮ್ಮೆರಡು ಕಣ್ಣಿನಿಂದ ನಾವು ನೋಡುವಂಥದ್ದು ಬೇಕಾದಷ್ಟಿದೆ. ಹಾಗೆ ಈ ಕಣ್ಣಿಗೆ ಕಾಣಿಸಲಾರದನೂ ಬೇಕಾದಷ್ಟಿದೆ. ಎರಡೂ ಈ ಜಗತ್ತಿನೊಳಗಿಟ್ಟಿದ್ದಾನೆ ಪರಮಾತ್ಮ. ಹಾಗೆ ನೋಡಲಿಕ್ಕೆ ಕಣ್ಣನ್ನು ಕೊಟ್ಟಿದ್ದಾನೆ, ನೋಡಲಾಗದ್ದನ್ನು ನೋಡಲಿಕ್ಕೆ ಒಳಗಣ್ಣನ್ನು ಇಟ್ಟಿದ್ದಾನೆ. ಆದರೆ ನಾವು ಅವನ್ನ ಯಾವ ರೀತಿ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ಅವು ನಮಗೆ ಕಾಣಿಸ್ತವೆ. ನಾವು ಒಬ್ಬರಲ್ಲ ಇಬ್ಬರಿದ್ದೇವೆ ಒಳಗೆ, ನಮ್ಮೊಳಗೆ. ಒಬ್ಬ ಸ್ವಾಭಾವಿಕವಾಗಿ ಇದ್ದ ಹಾಗೆ ಇರ್ತಾನೆ, ಅದರೊಳಗೆ ಇನ್ನೊಬ್ಬ ನಟನಿದ್ದ ಹಾಗೆ ಇರ್ತಾನೆ. ಹೊರಗೆ ಒಂದು ರೀತಿಯ ನಟನೆ, ಒಳಗೆ ಸಹಜವಾಗಿರೋದು ಬೇರೆ. ಹೀಗೆ ಹಲವಾರು ರೀತಿಯ ಇಲ್ಲಿ ಪಾತ್ರಗಳನ್ನು ನಾವು ಕಾಣ್ತೇವೆ. ಭಾವನೆಗಳು ಎಷ್ಟಿದ್ದರೇನು ಅವು ಎಲ್ಲರ ಮೆಚ್ಚುಗೆ ಪಡೆಯುವಂತೆ ಇರಬೇಕು, ಸ್ವೀಕರಿಸಲಿಕ್ಕೆ ಯೋಗ್ಯ ಆಗುವಂಥ ಇರಬೇಕು. ಅಂಥ ಸ್ವೀಕರಿಸಲಿಕ್ಕೆ ಯೋಗ್ಯ ಆಗುವಂಥ ಒಂದಿಷ್ಟು ವಿವೇಕಯುತವಾದಂಥ ಭಾವನೆಗಳನ್ನು ನಾವು ರೂಢಿಸಿಕೊಳ್ಬೇಕಾಗ್ತದೆ. ಅವು ಆ ಭಾವನೆಗಳು ನಿಜಾತ್ಮ ಶಿವನಿಗೂ ಒಪ್ಪಿಗೆ ಆಗುವಂತಿರಲಿ ಅಂತ ಹೇಳ್ತಾ ಹೇಳಿ ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.